ಮಾಸ್ಕ್ ಮ್ಯಾನ್ ನ ಪ್ರತಿ ಆರೋಪದ ಬಗ್ಗೆ ತನಿಖೆ ಮಾಡಿದ್ರು ಪ್ರಣವ್ ಮಹಾಂತಿ ಪ್ರತಿ ಆರೋಪದ ಬಗ್ಗೆನೂ ಕೂಡ ತನಿಖೆ ಮಾಡಿದ್ರು. ಪ್ರತಿಯೊಂದು ಕೂಡ ಸುಳ್ಳು ಅನ್ನುವಂಥದ್ದು ಸಾಬೀತಾಯಿತು. ಎಲ್ಲವೂ ಕೂಡ ಕಟ್ಟುಕತೆ, ಅಪ್ಪಟ ಸುಳ್ಳು, ಶುದ್ಧ ಸುಳ್ಳು. ಒಂದಾದ ಮೇಲೆ ಒಂದು ಏನು ಪೋಣಿಸಿದ್ರು ಎಲ್ಲವೂ ಕೂಡ ಸುಳ್ಳು. ನೋಡಿ, ಇಲ್ಲಿ SIT ನಡೆದು ಬಂದಂಥ ಹಾದಿ ಇದೆಯಲ್ಲ, ಆ ತನಿಖೆದು ಮೆಚ್ಚಬೇಕು. ಮೊದಲು ಸರ್ಕಾರ SIT ಮಾಡಿದ್ದಿದೆಯಲ್ಲ, ಅದೇ ಒಂದು ಒಳ್ಳೆ ನಿರ್ಧಾರ. ಈ BJP ಅವರು ಅವರು ಏನು ಆರೋಪ ಮಾಡ್ಕೊಳ್ಳಿ, ಪ್ರಶ್ನೆ ಬೇರೆ. ನೀವು ಯಾರಿಗೋ ಪ್ರೇರಣೆಯಿಂದ ಮಾಡಿದ್ರಿ, ಪ್ರಚೋದನೆಯಿಂದ ಮಾಡಿದ್ರಿ, ಬೇಕಾದ್ದಾಗಿರಲಿ, ಅದು ಖಂಡಿತವಾಗ್ಲೂ ಸರ್ಕಾರವನ್ನು ಅಪ್ರಿಷಿಯೇಟ್ ಮಾಡಬೇಕು. ಮಾಡಿದ್ದು ಬಹಳ ಒಳ್ಳೆಯ ಪ್ರಯತ್ನ ಇದು. ಹೀಗಾಗಿನೇ ಎಲ್ಲವೂ ಕೂಡ ಬಯಲಾಗ್ತಾ ಹೋಯಿತು. ಸತ್ಯ ಸಂಗತಿಗಳು ಬರ್ತಾ ಹೋದವು. SITನೇ ಮಾಡಲಿಲ್ಲ ಅಂದಿದ್ದಿದ್ರೆ, ಮೊಹಂತಿ ಎನ್ನುವಂಥ ಅಧಿಕಾರಿ ಆ ರೀತಿ ಅಂಥ ಅಧಿಕಾರಿಗಳು ಇರಲಿಲ್ಲ ಅಂದಿದ್ದಿದ್ರೆ ಬಹಳ ಕಷ್ಟ ಇತ್ತು. ಇನ್ನಷ್ಟು ಜನರಿಗೆ ಅನುಮಾನ ಬರ್ತಾ ಇತ್ತು, ಅದೇ ಒಂದು ಅಸ್ತ್ರ ಆಗ್ತಾ ಇತ್ತು. ಹಾಗೇ ಸರ್ಕಾರ ಮಾಡಿದ್ದಿದೆಯಲ್ಲ, ನಿಜಕ್ಕೂ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಸೊ ಇದು ಸಂಗತಿ. ಎಸ್ ಪೃಥ್ವಿ, ನಾವು ಏನು ನಡೀತಾ ಇದೆ ಇವಾಗ ನಂಬರ್ 1 ಜೊತೆಗೆ ಅಂತಂದರೆ ನೋಡಿ, ಖುದ್ದು ಮೊಹಂತಿಯವರೇ ಕೂತ್ಕೊಂಡಿದ್ರು. ನಿರಂತರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರು. 10 ಪ್ರಶ್ನೆಗಳು, 100 ಪ್ರಶ್ನೆಗಳು. ಯಾವ ಪ್ರಶ್ನೆಗಳಿಗೂ ಕೂಡ ಇವನ ಹತ್ರ ಉತ್ತರ ಇರಲಿಲ್ಲ ಈ ಬುರುಡೆ ಮ್ಯಾನ್ ಹತ್ರ. ಯಾಕಂದರೆ ಬಿಟ್ಟಿದ್ದೆಲ್ಲ ಬುರುಡೆನೇ. ಅವನ ಕೈಯಲ್ಲಿ ಏನು ಬುರುಡೆ ಹಿಡ್ಕೊಂಬಂದಲ್ಲ, ಆರಂಭದಿಂದ ಇಲ್ಲಿ ತನಕ ಎಲ್ಲವೂ ಬುರುಡೆನೇ. ಹಾಗಂತ ಜನ ಅಲ್ಲಿ ಸತ್ತೇ ಇಲ್ವಾ? ಸತ್ತಿದ್ದಾರೆ. ಆತ್ಮಹತ್ಯೆ ಆಗೇ ಇಲ್ವಾ? ಆಗಿದೆ. ಆ ಕೊಲೆಗಿಲೆಗಳು ಆಗೇ ಇಲ್ವಾ? ಆಗಿರಬಹುದು. ಯಾರು ಹೇಳಕ್ಕೆ ಸಾಧ್ಯ? ಜೊತೆಗೆ ನಮ್ಮಲ್ಲೊಂದು ನಂಬಿಕೆ ಇದೆ, ಈ ಮುಕ್ತಿ ಕ್ಷೇತ್ರಗಳಲ್ಲಿ ಹೋಗಿ ಸಾಯುವಂಥದ್ದು ಇದೆಲ್ಲದೂ ಕೂಡ ಇದೆ. ಅನುಮಾನಗಳಿಲ್ವಾ? ಖಂಡಿತವಾಗಲೂ ಇದೆ. ಆದರೆ ಅದಕ್ಕೆ ಹಿಡ್ಕೊಂಬಂದಿರೋ ಜನಗಳನ್ನ ನೋಡಿ ಹೆಂಗಿದ್ದಾರೆ ಅಂತ. ಇವನು ನೋಡಿದ್ರೆ ಒಂದು ಕಡೆ ನಿಂತ್ಕೊಂಡು ವಿಚಿತ್ರವಾದಂಥ ಮಾಸ್ಕ್ ಹಾಕೊಂಡು 360 ಡಿಗ್ರಿ ತೋರಿಸ್ತಾನೆ. ಅಲ್ಲಿ ಅಗಿರಿ ಅಂತಾನೆ, ಇಲ್ಲಿ ಬಗಿರಿ ಅಂತಾನೆ. ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳ್ಕೊಂಡು ತಿರುಗುವಂಥ ಅಜ್ಜಿ ಒಂದು ಕ್ಷಣ ಒಂದು ಮಾತು ಹೇಳುತ್ತೆ, ಇನ್ನೊಂದು ಕ್ಷಣ ಇನ್ನೊಂದು ಮಾತು ಹೇಳಲ್ಲ. ಈ ರೀತಿ ಕಥೆಗಳ ಮೇಲೆ ಕಥೆಗಳು ಎಲ್ಲವೂ ಕೂಡ ಒಂದು ಲೆಕ್ಕದಲ್ಲಿ ದಿಕ್ಕು ತಪ್ಪಿಬಿಡ್ತು. ಹೀಗಾಗೇ SIT ಮಾಡಿದ ನಿರ್ಧಾರ ನಿಜಕ್ಕೂ ಅಭಿನಂದನೀಯ. ಜೊತೆಗೆ SIT ಮಾಡಿದಂಥ ರೀತಿ ಇದೆಯಲ್ಲ, ತನಿಖೆ ಮಾಡಿದಂಥ ರೀತಿ, ಅದನ್ನು ಕೂಡ ಮೆಚ್ಚಬೇಕು. ಯಾಕಂದರೆ ಖುದ್ದು ಮೊಹಂತಿಯವರೇ ಕೂತ್ಕೊಂಡು ಸಾಲು ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಏನು ಉತ್ತರ ಕೊಟ್ಟಿರ್ಬೋದು, ಅದರ ಒಳಗಿರುವ ಅಂದರೆ SIT ಮೂಲಗಳು ಏನು ಹೇಳ್ತವೆ ಇದಕ್ಕೆ ಸಂಬಂಧಪಟ್ಟಂಗೆ? ಪೃಥ್ವಿ. ಖಂಡಿತ ರಂಗನಾಥ್, 18ರಿಂದ 19 ಗಂಟೆಗಳ ಡ್ರಿಲ್ನಲ್ಲಿ ಸಾಕಷ್ಟು ಸತ್ಯಗಳು ಹೊರಗೆ ಬಂದಿರುವಂಥದ್ದು. ನಿನ್ನೆ ಬೆಳಗ್ಗೆ 10ವರೆಗೆ ಆತನನ್ನು ಕರೆತರಲಾಯಿತು. 10ವರೆಗೆ ಕರೆತಂದು ಏನು ಜಿತೇಂದ್ರ ಕುಮಾರ್ ದಯಾಮ್ SIT SP ಕೆಲವೊಂದು ವಿಚಾರಣೆಯನ್ನು ಆರಂಭ ಮಾಡಿದ್ರು. ಅದಾದ ಬಳಿಕ ಮಧ್ಯಾಹ್ನದ ಹಂತ ತಲುಪಿದ ತಕ್ಷಣ ಆತನಿಗೆ ಕೊಟ್ಟಂತಹ ಏನು ಪ್ರೊಟೆಕ್ಷನ್ ಆಕ್ಟ್ ಅಡಿ ಒಂದು ಭದ್ರತೆಯನ್ನು ಕೊಟ್ಟಿದ್ರು. ಆ ಭದ್ರತೆಯನ್ನು ಕ್ಯಾನ್ಸಲ್ ಮಾಡಲಾಯಿತು. ಆತನಿಗೆ ನಿನ್ನೆ ಮಧ್ಯಾಹ್ನದಿಂದ ಭದ್ರತೆ ಇರಲಿಲ್ಲ. ಸೊ ಅದಾದ ಬಳಿಕ ರಾತ್ರಿ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ವಿಚಾರಣೆಯನ್ನು ಮಾಡಿದ್ದಂಥದ್ದು. ಮಧ್ಯಾಹ್ನ 2:30 ಸುಮಾರು 2 ಗಂಟೆ ಸುಮಾರಿಗೆ SIT ಮುಖ್ಯಸ್ಥ ಪ್ರಣವ್ ಮೋಹಂತಿ ಬಂದು ಖುದ್ದು ತಾವೇ ವಿಚಾರಣೆಯನ್ನು ಆರಂಭಿಸಿದ್ರು. ಸಾಕಷ್ಟು ಗ್ರೌಂಡ್ ವರ್ಕ್ ಮತ್ತೆ ಪೇಪರ್ ವರ್ಕ್ ಅನ್ನು ಮಾಡಿದ್ರು. ಅದಾದ ಮೇಲೆ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಆತನನ್ನು ಬಂಧಿಸಿರುವಂಥದ್ದು. ಬಂಧಿಸಿ SIT ಕಚೇರಿಯಲ್ಲಿ, SIT ಪೊಲೀಸ್ ಠಾಣೆಯಲ್ಲಿ ಆತನನ್ನು ಇಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಒಳಗಡೆ ಏನೇನು ನಡೀತು, ಏನೇನು ಇಂಟ್ರಾಗೇಷನ್ ನಡೀತು ಅಂತ ನೋಡ್ತಾ ಹೋಗಿದ್ರೆ, TV ನನಗೆ ಸಿಕ್ಕಂತಹ SIT ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಆರಂಭಿಕ ಹಂತದಲ್ಲಿ ಅಂದರೆ ನೀನು ಇಲ್ಲಿಂದ ಹೋದಂಥ ಸಂದರ್ಭದಲ್ಲಿ ಎಲ್ಲಿದ್ದೆ, ನಿನ್ನನ್ನು ಯಾರು ಆರಂಭಿಕ ಹಂತದಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು, ನೀನು 2025ರಲ್ಲಿ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು ಅನ್ನೋದು ಫಸ್ಟ್ನೇ ಕ್ವಶನ್ ಅವ್ರದ್ದು ಆಗಿರುತ್ತೆ. ಏನಂತ ಹೇಳಿದ್ರೆ, ಇಲ್ಲಿ ನೀನು ದಿಢೀರಂತ ಈ ರೀತಿ ಪ್ರತ್ಯಕ್ಷ ಆಗೋದಕ್ಕೆ ಬರೋದಕ್ಕೆ, ಇಲ್ಲಿ ಇಮಿಡಿಯೇಟ್ ಬಂದು ಈ ಥರದ್ದೆಲ್ಲ ಒಂದು ಹೈಡ್ರಾಮಾಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿ ಅವರು ಒಂದು ಕ್ವಶನ್ ಅನ್ನು ಕೇಳಿದ್ರು. ಸೊ ಅಲ್ಲಿಗೆ ಆತ ಕೆಲವೊಂದು ಉತ್ತರಗಳನ್ನು ನೀಡಿದ್ದ. ಅದಾದ ಬಳಿಕ ಇದರ ಹಿಂದೆ ಯಾರ್ಯಾರಿದ್ದಾರೆ, ಆತ ಏನು ನೀಡಿದಂಥ ಆನ್ಸರ್ ಮೇಲೆ ಅವರ ಕ್ವಶನ್ಗಳಿತ್ತು. ನಿನ್ನ ಹಿಂದೆ ಯಾರ್ಯಾರು ಇರುವಂಥದ್ದು ಎಲ್ಲವನ್ನು ಕೂಡ ಆತ ಅವರು ಕೇಳಿರುವಂಥದ್ದು ಈತ ಬಾಯಿ ಬಿಟ್ಟಿದ್ದಾನೆ. ಇಲ್ಲಿ ಪ್ರಮುಖ ಅಂಶ ಅಂತ ಹೇಳಿದ್ರೆ, ಆ ವಿಚಾರಣೆಯ ಸಂದರ್ಭದಲ್ಲಿ ಒಂದು ವಿಷಯ ಅಲ್ಲಿ ಗೊತ್ತಾಗಿರುವಂಥದ್ದು. ವಿಚಾರಣೆಯ ಸಂದರ್ಭದಲ್ಲಿ ಏನು ಆ ಒಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹಣಕಾಸಿನ ವಿಚಾರ ಕೂಡ ಬಂದಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಂದರೆ ಆತನಿಗೆ ಹಣದ ಬಗ್ಗೆ, ಹಣದ ಆಮಿಷ ಒಡ್ಡಿರೋ ಬಗ್ಗೆನೂ ಕೂಡ ಆತ ಹೇಳಿದಾನೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಆ ರೀತಿ ಹಣದ ಆಮಿಷವನ್ನು ಒಡ್ಡಿದ್ದಾದರೆ ಯಾರು ಒಡ್ಡಿದ್ರು, ಯಾಕೆ ಒಡ್ಡಿದ್ರು ಅನ್ನೋ ನಿಟ್ಟಿನಲ್ಲೂ ಈಗ ನಿನ್ನೆ ವಿಚಾರಣೆ ನಡೀತು. ಎಲ್ಲವೂ
ಎಲ್ಲವನ್ನು ಕೂಡ ಕಂಪ್ಲೀಟ್ ರೆಕಾರ್ಡನ್ನು ಮಾಡ್ಕೊಳ್ಳಲಾಗಿದೆ, ಡಾಕ್ಯುಮೆಂಟನ್ನು ಮಾಡ್ಕೊಳ್ಳಲಾಗಿದೆ. ಸೊ ಆತ ಹೇಳಿದಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ಕೊಂಡು ಎಲ್ಲವಕ್ಕೂ ಕೂಡ ತಾಳೆ ಹಾಕಲಾಗಿದೆ. ಸದ್ಯಕ್ಕೆ ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಆತನಿಂದ ಪಡೆಯಲಾಗಿದೆ. ಅದರಲ್ಲಿ ಕೆಲವು ವಿಚಾರಗಳು ಈಗಷ್ಟೇ ನಮಗೆ ಹೊರಗಡೆ ಬಂದಿರುವಂಥದ್ದು, ಅದು ಸಿಕ್ಕಿರುವಂಥದ್ದು. ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಆತ ಬಾಯಿ ಬಿಟ್ಟಿದ್ದಾನೆ. ಇವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು. ಪ್ರಶ್ನೆಗಳನ್ನು ಆತನ ಮೇಲೆ ಪುಂಖಾನುಪುಂಖವಾಗಿ ಪ್ರಶ್ನೆಗಳನ್ನು ಎಸಿತಾ ಇದ್ರು. ಇಲ್ಲಿ ಆರಂಭಿಕ ಹಂತದಲ್ಲಿ ಆತನಿಗೆ ನಿನ್ನೆ ಏನು ಇಲ್ಲಿವರೆಗೂ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಸ್ವಲ್ಪ ಸಪೋರ್ಟಿವ್ ಆಗಿ ಇಂಟ್ರಾಗೇಷನ್ ಮಾಡ್ತಾ ಇದ್ರು. ಆದರೆ ನಿನ್ನೆ ಪೊಲೀಸ್ ಸ್ಟೈಲ್ನಲ್ಲಿ ಅವರು ವಿಚಾರಣೆಯನ್ನ ಮಾಡಿದ್ದಾರೆ. ಆದ್ರಿಂದ ಎಲ್ಲವನ್ನು ಕೂಡ ಆತ ಬಾಯಿ ಬಿಟ್ಟಿದ್ದಾನೆ. ಅಂದ್ರೆ ಆರಂಭಿಕ ಹಂತದಲ್ಲಿ ಇವನು 2014 ಇಲ್ಲಿ ಧರ್ಮಸ್ಥಳದಿಂದ ಹೋಗಿದ್ದವನು ಮತ್ತೆ 10 ವರ್ಷಗಳ ನಂತರ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏನಕ್ಕೆ ಬಂದೆ, ಯಾರು ಕರೆಸಿದ್ರು, ಏನೇನಾಯಿತು, ಯಾವ್ಯಾವ ರೀತಿ ಷಡ್ಯಂತ್ರಗಳನ್ನ ಮಾಡಿದ್ರು, ಇದರಿಂದ ಯಾರಿದ್ದಾರೆ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಸಂಗತಿಗಳನ್ನ ಮಾತಾಡ್ತೀನಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಆತ ಯಾರ್ಯಾರ ಹೆಸರುಗಳನ್ನ ಬಾಯ್ಬಿಟ್ಟ ಅವ್ರಿಗೂ ಕೂಡ ಕಂಟಕ ಕಾದಿದೆ. ವೆರಿ ಸಿಂಪಲ್. ಯಾಕಂದ್ರೆ ತುಂಬಾ ಆಳಕ್ಕೆ ಹೋಗಿ ಇವರು ತನಿಖೆ ಮಾಡಿದ್ದಾರೆ. ತುಂಬಾ ಆಳಕ್ಕೆ ಹೋಗಿ ಯಾರ್ಯಾರಿದ್ರ ವ್ಯಾಪ್ತಿ ಬರ್ತಾರೆ ನೋಡಬೇಕು. ರಾಮಾಚಾರಿ ಸಿನಿಮಾದ ಒಂದು ಹಾಡಿನಲ್ಲಿ ನೆನಪಾಗ್ತಾ ಇದೆ, ಬುರುಡೆ ಬುರುಡೆ ಹಾಡಿದೆಯಲ್ಲ, ಎಲ್ಲರ ತಲೆಯಲ್ಲೂ ಒಂದೇ ಮೆದುಳಂತೆ, ಆದರೆ ಬುದ್ಧಿ ಹೊಂದಿಲ್ಲ, ಇದ್ದರೂ ಅದು ಪರರಿಗೆ ಹೊಂದಲ್ಲ ಅಂತ. ಇಲ್ಲಿ ಸತ್ಯಕ್ಕೆ ಹೊಂದಲ್ಲ. ಇದು ಸಂಗತಿ. ಆರಂಭದಿಂದ ಇಲ್ಲಿ ತನಕ ಇವರು ಬುರುಡೆ ಬಿಟ್ಟಂಥ ರೀತಿ. ಪೃಥ್ವಿರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ.